The diameter of a rectangle field is 60 meter more than the shorter side. If the longer side is 30 meter more than the shorter side, find the side of the field. ಸೊ ಮೊದಲನೇದಾಗಿ ಚಿತ್ರ ಬಿಡಿಸ್ಬೋದು ಇಲ್ಲಿ ಅಲ್ವಾ? ಸೊ ಎಲ್ಲಿ ಚಿತ್ರ ಬಿಡ್ಸಕ್ಕಾಗುತ್ತೋ ಅಲ್ಲಿ ಬಿಡ್ತಾ. The rectangle field. Huh. A, B, C, D. ರೆಕ್ಟಾಂಗಲ್ ಫೀಲ್ಡ್ ಪ್ರಾಪರ್ಟಿ ಏನೋ ಆಪೋಸಿಟ್ ಸೈಡ್ ಈಕ್ವಲ್ ಆಗಿರುತ್ತೆ ಮತ್ತೆ ಪ್ಯಾರಲಲ್ ಆಗಿರುತ್ತೆ ಮತ್ತೆ ಆಂಗಲ್ 90 ಡಿಗ್ರಿ. ದ ಡಯಾಗನಲ್ ಅಂತ ಹೇಳಿದ್ರೆ ಏನೋ ಡಯಾಗನಲ್ ಅಂತ ಹೇಳಿದ್ರೆ ಆಪೋಸಿಟ್ ವರ್ಟೆಕ್ಸ್ ಇದು. ದಿಸ್ ಇಸ್ ದ ಡಯಾಗನಲ್ ಆಫ್ ಅ ರೆಕ್ಟಾಂಗಲ್ ಫೀಲ್ಡ್ is 60 meter more than the shorter side. ಓಕೆ, ಶಾರ್ಟರ್ ಸೈಡ್ ಇದು ಲಾಂಗರ್, ಇದು ಶಾರ್ಟರ್ ಸೈಡ್ ಅಲ್ವಾ? ಸೊ ನೀವು ಸ್ಟೇಟ್ಮೆಂಟ್ ಬರೀಬೋದು. we'll call this as x, we'll call this as y. This is 60 meter more than the shorter side. 60 meter more than the shorter side. more ಅಂತ ಹೇಳಿದ್ರೆ ಅಡಿಷನ್ ಹೆಚ್ಚಿದೆ ಅಂತ ಹೇಳಿ. 60 meter ಹೆಚ್ಚಿದೆ. If the longer side is 30 meter more than the shorter side, longer side is equals to 30 meters more than the shorter side. Find the sides of the field. So ಇದನ್ನೆಲ್ಲ ಬರ್ದಾದ್ಮೇಲೆ let x be length of shorter side. ಅದಾದ್ಮೇಲೆ therefore DC longer side is equal to 30 meters more than the shorter side. AB, the diagonal, is 60 meter more than the shorter side. ಅಲ್ವಾ? ಈ ತರ ಬರ್ಕೊಳ್ಳಿ. ಸೊ ಇದು 90 ಡಿಗ್ರಿ. ಏನು ಉಪಯೋಗಿಸ್ಬೇಕು ಇವಾಗ ಎಕ್ಸ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ? ಏನ್ ಕಂಡುಹಿಡಿಬೇಕು ಹೇಳಿ? ಯಾವ ಥಿಯರಮ್ ಉಪಯೋಗಿಸ್ಬೇಕು? ನಾವು ಇಲ್ಲಿ ಪೈಥಾಗರಸ್ ಥಿಯರಮ್ ಉಪಯೋಗಿಸ್ಬೇಕು. ಇನ್ ಟ್ರಯಾಂಗಲ್ ADC as angle D is equal to 90 degree. ಆಯ್ತಾ? ಸೊ AC square is equal to AD square plus DC square. ಪೈಥಾಗರನ್ ಥಿಯರಮ್. ಸೊ AC ಅಂತ ಹೇಳಿದ್ರೆ 60 plus x the whole square is equal to 30 plus x the whole square plus x square. ಸೊ ಇಲ್ಲಿ ಯಾವ ಐಡೆಂಟಿಟಿ ಉಪಯೋಗಿಸಿದೀವಿ? A plus B the whole square is equal to A square plus 2AB plus B square. So 60 plus x the whole square will be 60 square plus 2 into 60 is 120 into x plus x square is equal to RHS 30 square is 900 plus 2 into 30 60x 2AB ಅಲ್ವಾ plus B square plus last term x square. ಸೊ ಈ ಥರ ಡೈರೆಕ್ಟ್ ಬರೆಯೋದು ಕಲಿಬೇಕು. ಸ್ಕ್ವೇರ್ ಬರ್ದು ಅದೆಲ್ಲ ಬರ್ದು ಅವೆಲ್ಲ ಹೋಯ್ತು ಕಾಲ. ಸೊ ಏನು ಮಾಡೋದು ಇವಾಗ? ಲೈಕ್ ಟರ್ಮ್ಸ್ ಮತ್ತೆ ಟ್ರಾನ್ಸ್ಪೋಸ್ ಅದೆಲ್ಲ ಮಾಡಬೇಕಾಗುತ್ತೆ. LHS ಇರೋದನ್ನ RHS ತಗೊಳ್ಳಿ. 0 is equal to 900. Okay, x square plus x square is 2x square plus 60x 2x square plus 3x plus 900 minus x square minus 120x minus 3600. So 2x square and 1x square is
1x square 60x ಮತ್ತೆ minus 120 is minus 60x. Difference between these two is minus 2700. ಬರೆಯ ಲೈಕ್ ಟರ್ಮ್ಸ್ ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದಾಗ ಇದು ನಿಮ್ಮ ಉತ್ತರ ಬರುತ್ತೆ. ಸೊ ಇದನ್ನ ನೀವು ಫ್ಯಾಕ್ಟರೈಸ್ ಮಾಡ್ಬೋದು, ಇಲ್ಲಾಂದ್ರೆ ಸ್ಪ್ಲಿಟ್ ದ ಮಿಡಲ್ ಟರ್ಮ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಸರಿ, ಫ್ಯಾಕ್ಟರೈಸ್ ಇಲ್ಲ ಫಾರ್ಮುಲಾ ಏನ್ ಬೇಕಾದ್ರೂ ಉಪಯೋಗಿಸ್ಬೋದು. ಏನ್ ಮಾಡೋಣ ಇಲ್ಲಿ 2700 ಫ್ಯಾಕ್ಟರೈಸ್ ಮಾಡೋಣ. 3 900 3 300 300 520 ಸಾಕಾಗುತ್ತೆ. So we need two numbers. When added will give me minus 60. When multiplied will give me minus 2700. So both the numbers, no, one of the number has to be negative, another number positive. So we'll ನೋಡೋಣ. It's an even number. So ಇದು continue ಮಾಡೋಣ. 5 4 2 2. So this is one pair. This has to be one pair. ಯಾಕಂದ್ರೆ 60 ಬೇಕು ನಮಗೆ, ಹಾಗಾಗಿ ಎರಡು ನಂಬರು ಟೆನ್ಸ್ ಅಲ್ಲಿ ಇರಬೇಕು. ನೆಕ್ಸ್ಟ್ 2 pairs and 1 pair. So 90 and another is 30. ಅಷ್ಟೇನೆ ಅಲ್ವಾ? ಆಟೋಮೆಟಿಕ್ ಆಗಿ ಅದೇ ಬಂತು, ನಾನೇನು ಮಾಡಕ್ ಹೋಗ್ಲಿಲ್ಲ. ಐ ಜಸ್ಟ್ ಯೂಸ್ ಕಾಮನ್ ಸೆನ್ಸ್. ಐ ನ್ಯೂ ದಟ್ ಐ ಹ್ಯಾಡ್ ಟು ಗೆಟ್ 60. ಹಾಗಾಗಿ 60 ಬರಬೇಕು ಅಂತ ಹೇಳಿದ್ರೆ 10 10 ಇರಲೇಬೇಕು. ಒಂದು ಗುಂಪಲ್ಲಿ 10, ಮತ್ತೊಂದು ಗುಂಪಲ್ಲಿ ಮತ್ತೆ 10. ಇನ್ನು 3 ಇದೆ. ಸೊ ಅದನ್ನ ಗ್ರೂಪ್ ಮಾಡ್ತು ಅಂದ್ರೆ 2 1 ಅಲ್ವಾ? ಸೊ 1x ಸ್ಕ್ವೇರ್ ಮೈನಸ್ 90x ಪ್ಲಸ್ 30x ಮೈನಸ್ 2700. ಓಕೆ, ಈ ತರ ಕ್ಯಾಲ್ಕುಲೇಷನ್ ಕಲಿಬೇಕು ನೀವು ನೋಡಿ ಅಲ್ವಾ? ಸೊ ಕಾಮನ್ ತಗೊಳ್ಳಿ. ಫಸ್ಟ್ 2 ಟರ್ಮ್ಸ್ ಎಕ್ಸ್ ಕಾಮನ್ ಇದೆ. ಸಾರಿ ಇಸ್ ಈಕ್ವಲ್ ಟು 0 ಅಂತ ಬರೀ ಮರ್ತೋಯ್ತು. ಎಕ್ಸ್ ಮೈನಸ್ 90 ಪ್ಲಸ್ 30 ಕಾಮನ್ ಇದೆ. ಎಕ್ಸ್ ಮೈನಸ್ 90 ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 90 ಕಾಮನ್ ಇದೆ ಇಂಟು ಎಕ್ಸ್ ಪ್ಲಸ್ 30 ಇಸ್ ಈಕ್ವಲ್ ಟು 0. ಹೆಡಿಂಗ್ ಬರಲಿಲ್ಲ. ಹೆಡಿಂಗ್ ಬಂದು ಫ್ಯಾಕ್ಟರೈಸಿಂಗ್. ಫೈಂಡಿಂಗ್ ದ ರೂಟ್ಸ್. ಫ್ಯಾಕ್ಟರೈಸ್ ಮಾಡಿದ್ಮೇಲೆ ರೂಟ್ಸ್ ಕಂಡುಹಿಡಿಬೇಕು. Roots alpha x minus 90 is equal to 0, so x is equal to 90. Beta x plus 30 is equal to 0, so x is equal to minus 30. Right? Since the length cannot be negative, ಉತ್ತರ ಬಂದು 90 ಮಾತ್ರ, minus 30 ಆಗಕ್ಕಾಗಲ್ಲ. ಕೊನೆಯದಾಗಿ ಉತ್ತರ shorter side is 90. ಯೂನಿಟ್ ಏನಿದೆ? meters. Longer side plus 30 meters, so 60 meters. And diagonal is 90 plus 50 150. Sorry, 120 plus 30 ಬರ್ತಿದ್ದು, ಇದು 160 150 meters. ಸರಿನಾ? ಸೊ ಉತ್ತರ ನೋಡೋರು ಪಾಸ್ ಮಾಡಿ ನೋಡಿ.